ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಟು ಮಿನಿಸ್ಗೆ ಸ್ಮೈಲಿ ಬ್ಲಾಗ್. ನಾನು ಇವತ್ತು ಮಾಡ್ತಿರೋ ರೆಸಿಪಿ ಏನಂದರೆ, ನಮ್ಮ ಮಲಯಾಳ ಫಿಲಿಮ್ ಸ್ಟಾರ್ ಇದಾರಲ್ಲ, ಮೋಹನ್ಲಾಲ್ ಸೂಪರ್ ಸ್ಟಾರ್. ನಿಮ್ಗೆ ಗೊತ್ತಿರ್ಬೋದು, ಪುನೀತ್ ಜೊತೆ ಆಮೇಲೆ ಶಿವರಾಜ್ ಕುಮಾರ್ ಜೊತೆ ಎಲ್ಲ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವರು ಮಾಡಿ ಫೇಮಸ್ ಮಾಡಿದ್ದು ಚಿಕನ್ ಫ್ರೈ ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಏನು ಗೊತ್ತಾ, ನಾವು ನೀರು ಹಾಕಲ್ಲ. ಆಮೇಲೆ ಏನಂದರೆ ಕೋಕೋನಟ್ ನಾವು ಸುಟ್ಟು ಮಾಡ್ತೀವಿ. ಆಮೇಲೆ ಒನಿಯನ್, ಗ್ರೀನ್ ಚಿಲ್ಲಿ, ಜಿಂಜರ್ ಗಾರ್ಲಿಕ್ ಪೇಸ್ಟೆಲ್ಲ ನಾವು ಜಜ್ಜಿ ಮಾಡ್ತೀವಿ. ಓಕೆ, ಅದು ಹೆಂಗಂದ್ರೆ ನಿಮಗೂ ಮಾಡಿ ತೋರಿಸ್ತೀನಿ, ಬನ್ನಿ. ಓಕೆ, ഞാനിന്ന് ചെയ്യുന്ന റെസിപ്പി ಏನಂದರೆ എന്തെന്നറിയോ, മലയാളത്തിൽ മോഹൻലാൽ ചെയ്ത റെസിപ്പിയിലെ ചിക്കൻ ഫ്രൈ ಅದನ್ನು ನಿಮಗೆ ചെയ്ത് കാണിക്കാം കേട്ടോ. ಬನ್ನಿ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ. ಓಕೆ, ಇದು ಸ್ಮಾಲ್ ಓನಿಯನ್, ಇದು ಗ್ರೀನ್ ಚಿಲ್ಲಿ, ಈ ಶುಂಠಿ, ಬೆಳ್ಳುಳ್ಳಿ. ಓಕೆ, ಇದು ಚೆರಿಯುಳ್ಳಿ, ಗ್ರೀನ್ ಚಿಲ್ಲಿ, ಇಂಜಿ, ಬೆಳ್ಳುಳ್ಳಿ. ಓಕೆ, ಇಷ್ಟು ನಾನೇನು ಮಾಡೋದು ಗೊತ್ತಾ, ಈ ಕ್ರಷರ್ ಇರುತ್ತಲ್ವಾ, ನೋಡಿ ಈ ಕ್ರಷರ್ ಇದೆಯಲ್ಲ, ಇದರೊಳಗಡೆ ಹಾಕಿ ಜಜ್ಜಿ ತಗೊಂಬರ್ತೀನಿ. ಓಕೆ, ಇಲ್ಲಿ ನೋಡಿ ಚೆನ್ನಾಗಿ ಜಜ್ಜಬೇಕು. ನೋಡಿ ಈ ಥರ ಜಜ್ಜಬೇಕು, ಎಲ್ಲ ಜಜ್ಜಬೇಕು. ಇನ್ನು ಸ್ವಲ್ಪ ಇದು ಗ್ರೀನ್ ಚಿಲ್ಲಿ ಹಾಕೋಣ. ಎಲ್ಲ ಒಟ್ಟಿಗೆ ಮಾಡಿದ್ರೇನು ಓಕೆ ಆಗುತ್ತೆ. ಈ ಥರ ಎಲ್ಲ ಮೆಣಸು, ಗ್ರೀನ್ ಚಿಲ್ಲಿ, ಸ್ಮಾಲ್ ಓನಿಯನ್, ಶುಂಠಿ, ಬೆಳ್ಳುಳ್ಳಿ ಈ ಥರ ಜಜ್ಜಬೇಕು. ಓಕೆ, ನೋಡಿ ಇಷ್ಟು ಐಟಮ್ ಜಜ್ಜಿದ್ದೀನಿ. ಓಕೆ, ಇಷ್ಟು ಐಟಮ್ ನಾನು ಕ್ರಷ್ ಮಾಡಿದ್ದೀನಿ. ಓಕೆ, ನಿಮಗೆ ಈ ಥರ ಕ್ರಷರ್ ಇಲ್ಲ ಅಂದರೆ ಮಿಕ್ಸಿಲಿ ಮಾಡ್ಕೋಬೋದು. ಓಕೆ, ഇപ്പം ഞാനെല്ലാം നോക്കി ക്രഷ് ചെയ്തെടുത്തിട്ട് വന്നിട്ടുണ്ട്. ഓക്കെ, ഇനി ಏನು ಗೊತ್ತಾ, ಮೇಯ್ನ್ ಇಂಗ್ರೀಡಿಯೆಂಟ್ಸ್ ನಿಮ್ಗೆ ತೋರಿಸ್ತೀನಿ. ಓಕೆ, ನೋಡಿ ಕೋಕೋನಟ್ ಇದೆಯಲ್ವಾ, ಇದು ನಾವು ಸುಡಬೇಕು. ಈಗ ನಾನು ಏನು ಮಾಡೋದು ಗೊತ್ತಾ, ಸ್ಟವ್ ಇದೆಯಲ್ಲ, ಫ್ಲೇಮಲ್ಲೇ ಸುಡ್ತೀವಿ. ಯಾಕಂದರೆ ನಮ್ಮ ಮನೇಲಿ ಇಲ್ಲಿ ಸೌದೆ ಎಲ್ಲ ಇಲ್ವಲ್ಲ, ಅದಕ್ಕೋಸ್ಕರ. ನಿಮ್ಮ ಊರಲ್ಲಿ ಮೀನ್ಸ್ ನಿಮ್ಮ ಮನೇಲಿ ಸೌದೆ ಇದೆಲ್ಲ ಇದ್ದರೆ ಸುಟ್ಟು ಮಾಡ್ಕೋಬೋದು. ಅದು ತುಂಬ ಟೇಸ್ಟ್. ಇದು ಮಾಡಬಾರ್ದು ಗೊತ್ತು, ആദ്രേനു വേറെ ದಾರಿ ಇಲ್ಲ, ಅದಕ್ಕೋಸ್ಕರ. ഓക്കെ, അപ്പോൾ നിങ്ങൾ എന്ത് ചെയ്യണമെന്നറിയോ, ഈ തേങ്ങ ഇനി ചുട്ടെടുക്കണേ. ചുട്ടെടുക്കാൻ നിങ്ങൾക്ക് മീൻസ് അടുപ്പില്ലെങ്കിൽ ഫ്ലെയിമിൽ ചെയ്താലും മതി. ബട്ട് അത് റോങ് ആണ്, എന്നാലും ഒരു പ്രാവശ്യമൊക്കെ കഴിക്കുന്നതിന് വലിയ കുഴപ്പമൊന്നുമില്ല. ഓക്കെ, ഇതെങ്ങനെയെന്ന് ತೋರಿಸ್ಕೊಡ್ತೀನಿ. ಓಕೆ, ಇದೆಂಗೇನೆಂದು ಕಾಣಿಸಿ ತರಾವೆ. ಇಲ್ಲಿ ನೋಡಿ ಈ ಥರ ಸುಡಬೇಕು. ಓಕೆ, ಸ್ವಲ್ಪ ಫ್ಲೇಮ್ ಸ್ವಲ್ಪ ಕಮ್ಮಿ ಮಾಡಿಕೊಳ್ಳಿ. ಬೇರೆ ದಾರಿ ಏನಿಲ್ಲ, ಏನು ಮಾಡೋದು. ನೋಡಿ, ನಿಮ್ಗೆ ಕ್ಲಿಯರ್ ಆಗುತ್ತೋ ಗೊತ್ತಿಲ್ಲ, ನಾನು ನೈಟ್ ಮಾಡ್ತಿರೋದು, ಈಗ ಟೈಮ್ ಸಿಕ್ಕಿದ್ದು ನನಗೆ. ನೋಡಿ ಈ ಥರ ಸುಡಬೇಕು. ಓಕೆ, ನೋಡಿ ನಾನು ತೆಂಗಾಯಿ ಬಂದಿದ್ದೀನಿ. ಓಕೆ, ಇಲ್ಲಿ ನೋಡಿ, ನಿಮಗೆ ಕ್ರಷರಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ಮೀನ್ಸ್ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ. ಓಕೆ, ഞാനിത് മീൻസ് ജഡ്ജി എത്തുക്കൊണ്ടിർത്തിവി. ഓക്കെ, നിങ്ങൾ എന്ത് ചെയ്യണമെന്ന് അറിയോ, ഇത് മിക്സിയിൽ കുറച്ച് ഗ്രൈൻഡ് ചെയ്തോളൂ. ഓക്കെ, അങ്ങനത്തെ നിങ്ങൾക്ക് കൊട്ടുന്ന മീൻസ് ಕ್ರಷರ್ ಇല്ലെങ്കിൽ. ಓಕೆ, ಇಲ್ಲಿ ನೋಡಿ ತೆಂಗಾಯಿ ಕ್ರಷ್ ಮಾಡಿ ಎತ್ಕೊಂಬಂದಿದ್ದೀನಿ. ನೋಡಿ ಸುಟ್ಟಿರೋದು ಕಲರ್ ನೋಡಿ. ಓಕೆ, ಇದು ನಾನು ಮೀನ್ಸ್ ಇದರಲ್ಲಿ ಇದೆಯಲ್ವಾ, ಈ ಕ್ರಷರ್ಲಿ ಸರಿಯಾಗಿ ಆಗಿಲ್ಲ, ಅದಕ್ಕೆ ನಾನು ಮಿಕ್ಸಿಯಲ್ಲಿ ಮಾಡಿದ್ದೀವಿ. ನೋಡಿ ಫುಲ್ ಕ್ರಷ್ ಆಗಲಿ, ಇದೇ ಥರ ಮಾಡಬೇಕು. ಓಕೆ, ಇದಕ್ಕೆ ಮೀನ್ಸ್ ಈ ಕೋಕೋನಟ್ ಮೀನ್ಸ್ ಈ ಸುಟ್ಟಿರೋದಿಲ್ವಾ, ಇದೇ ಸ್ಪೆಷಲ್ ಫಾರ್ ದ ಚಿಕನ್ಗೆ. ಓಕೆ, ಇಲ್ಲಿ ನೋಡಿ ನಾನು ಪಾತ್ರ ಬಿಸಿಯಾಗಿದ್ದೀನಿ. ನಾನು ಸ್ವಲ್ಪ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ನಿಮಗೆ ಕೋಕೋನಟ್ ಆಯಿಲ್ ಇಷ್ಟ ಇಲ್ಲ ಅಂದರೆ ನಾರ್ಮಲ್ ಆಯಿಲ್ ಮಾಡ್ಕೋಬೋದು. ಬಟ್ ಇದು ಕೋಕೋನಟ್ ಆಯಿಲ್ ಇದಕ್ಕೆ ಮೇನ್ ಟೇಸ್ಟ್ ಕೊಡ್ತಾರದು. ಓಕೆ, ಈ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕೋಣ. ನೋಡಿ ಸಾಸಿವೆ ಹಾಕಾಯಿತು. ಇನ್ನು ನಾವು ಕ್ರಷ್ ಮಾಡಿ ಇಟ್ಟಿದ್ದಲ್ಲ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದರೊಳಗಡೆ ಹಾಕೋಣ. ಒಂಚೂರು ಚೆನ್ನಾಗಿ ಫ್ರೈ ಆಗಬೇಕು. നമ്മുടെ ಸ್ಟಾರ್ ಮಾಡಿ ಮೀನ್ಸ್ ಫುಲ್ ಫೇಮಸ್ ಆಗಿರೋದು, ನೀವೆಲ್ಲರೂ ಮನೇಲಿ ಟ್ರೈ ಮಾಡಬೇಕು. ಓಕೆ, ಚೆನ್ನಾಗಿ ಒಂಚೂರು ಫ್ರೈ ಆಗಲಿ. ಓಕೆ,
ಇದರೊಳಗಡೆ ಒಂಚೂರು ಸಾಲ್ಟ್ ಹಾಕೋಣ. ನಾನೇನು ಗೊತ್ತಾ, ಹಾಫ್ ಕೆ ಜಿ ಚಿಕನ್ ತೊಗೊಂಡಿರೋದು. ಹಾಫ್ ಕೆ ಜಿಗೆ ಎಷ್ಟು ಬೇಕೋ ಅಷ್ಟೇ ಐಟಮ್ ನಾನು ತೊಗೊಂಡಿರೋದು. ഓക്കെ, ഞാൻ ഹാഫ് കെ ജി ചിക്കൻ എടുത്തേ. ഹാഫ് കെ ജി ചിക്കൻക്ക് എത്ര വേണം അത്ര എടുത്തിട്ടുള്ളൂ ഞാൻ കേട്ടെ. ഓക്കെ, ഇനി കുറച്ച് ಸ್ವಲ್ಪ ಟರ್ಮರಿಕ್ ಪೌಡ್ರ್, ಇನ್ನು ಸ್ವಲ್ಪ ಕರ್ಲೀವ್ಸ್. ಓಕೆ, ಆ ಕರ್ಲೀವ್ಸ್ ಇದರೊಳಗಡೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳಿ. ಒಂಚೂರು ಆಗಲಿ. ಇದರೊಳಗಡೆ ಏನು ಗೊತ್ತಾ, ಒಂಚೂರು ನೀರು ಹಾಕಲ್ಲ. ಚಿಕನಲ್ಲಿ ಆಲ್ರೆಡಿ ನೀರು ಇರುತ್ತಲ್ವಾ, ಆ ನೀರಲ್ಲಿ ಬೇಯುತ್ತೆ. ಇಲ್ಲ ನಿಮ್ಗೆ ಅಷ್ಟೊಂದು ಡ್ರೈ ಆದರೆ ಒಂಚೂರು ನೀರು ಹಾಕೋಬೋದು. ಇದು ಕ್ರಷ್ ಮಾಡಿದ ಕೋಕೋನಟ್ ಹಾಕ್ತಾ ಇದ್ದೀನಿ. ഒളകടെ ನಾವು വാഷ് ಮಾಡಿ ചിക്കൻ ആക്കണം. ഓക്കെ, ഇതിൻ്റെ അകത്ത് നമ്മൾ വാഷ് ചെയ്ത് വെച്ച് ചിക്കൻ ആക്കുവാണ്. ഇനി ഇതെല്ലാം ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಅದರಲ್ಲಿ ಮೋಹನ್ಲಾಲ್ ಮಾಡಿರೋದು ಬೋನ್ಲೆಸ್ ಚಿಕನ್. ನಾನು ವಿತ್ ಮೀನ್ಸ್ ಬೋನಲ್ಲಿನೇ ಮಾಡ್ತಾ ಇರೋದು. ಓಕೆ, ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಾಲ್ಟ್ ಎಲ್ಲ ನೋಡ್ಕೊಂಡು ಹಾಕಿ ಇದು നല്ലപോലെ മിക്സ് ചെയ്യണം കേട്ടോ. നിങ്ങൾ ഉപ്പെല്ലാം നോക്കിയിട്ട് വേണം ಹಾಕಾൻ. ನಾನು ಫಸ್ಟ್ ಸ್ವಲ್ಪ ತಾನೇ ಸಾಲ್ಟ್ ಹಾಕಿರೋದು. ഞാൻ ആദ്യം കുറച്ച് ഉപ്പേ ಹಾಕಿട്ടുള്ളൂ. ഇത് നോക്കി ಹಾಕಿಕೊಳ್ಳು. ಇನ್ನು ನಮಗೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸೋಣ. ಓಕೆ, ಸ್ವಲ್ಪ ಬೇಯಿಸಿ. ಓಕೆ, ಲಿಡ್ ತೆಗೆದು ನೋಡೋಣ. ಓಕೆ, ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ನೋಡಿ, ನಾನು ಏನು ಆಯಿಲೇ ಹಾಕಿಲ್ಲ, ಒಂಚೂರು ಮೀನ್ಸ್ ಸಾರಿ ನೀರೇ ಹಾಕಿಲ್ಲ. ಓಕೆ, ನಾನು ಎಂದು ವಾಟ್ರು ಹಾಕಿಟ್ಟಿಲ್ಲ. ಇದು ಆ ಕೋಕೋನಟ್ ಎಲ್ಲ ಹಂಗೆ ನೋಡಿ ಸ್ವಲ್ಪ ಬೇಯಬೇಕು. ಓಕೆ, ಮುಚ್ಚೋಣ. ನೋಡಿ, ನಾನು ಲಿಡ್ ಓಪನ್ ಮಾಡಿದ್ದೀನಿ. ನೋಡಿ, ಚಿಕನಲ್ಲಿ ಇದು ನೀರಿದೆಯಲ್ಲ, ನೋಡಿ ಈ ನೀರಲ್ಲಿ ಇದು ಬೇಯ್ತಾ ಇದೆ. ಓಕೆ, ಸರಿ, 10 ನಿಮಿಷ ಬೇಯಿಸೋಣ. ನೋಡಿ, ಲಿಡ್ ಓಪನ್ ಮಾಡಿ ನೋಡೋಣ, ಮಿಕ್ಸ್ ಮಾಡೋಣ. ನೋಡಿ, ಒಂದು ಚೂರು ನೀರು ಹಾಕಿಲ್ಲ ನಾನು. ಓಕೆ, ನೋಡಿ, ಒಂದು ಸ್ವಲ್ಪನೂ ನೀರು ಹಾಕಿಲ್ಲ. ನೋಡಿ, ಚೆನ್ನಾಗಿ ಸಾಫ್ಟಾಗಿ ಬೆಂದು. ನೋಡಿ, ಇದು ನೋಡಿ, ಈ ಕೋಕೋನಟ್ ಮೀನ್ಸ್ ಸುಟ್ಟಿರೋದಲ್ವ ಅದೆಲ್ಲ ನೋಡಿ, ಫ್ಲೇವರ್ ನೋಡಿ, ಮೀನ್ಸ್ ಗ್ರೇವಿ ಹಂಗೆ ಇದೆ. ಓಕೆ, ಇನ್ನು ಸ್ಟವ್ ಆಫ್ ಮಾಡ್ತೀನಿ. ಓಕೆ, ನೋಡಿ ಚಿಕನಲ್ಲಿ ರೆಡಿಯಾಗಿದೆ. ನೋಡಿ, ತುಂಬ ಸ್ಮೆಲ್. ಆಮೇಲೆ ಕೋಕೋನಟ್ ಸುಟ್ಟ ಮಾಡಿದಾರಲ್ಲ ಅದ್ರದ್ದು ಗ್ರೇವಿ ಎಲ್ಲ ನೋಡಿ. ಇದು ಅಂದರೆ ಗ್ರೀನಿಶ್ ಆರೆಂಜ್, ಮತ್ತು ಏನು ಹೇಳೋದು, ಒಂದು ಡಿಫ್ರೆಂಟ್ ಕಲರ್. ನಿಮ್ಮ ಕ್ಯಾಮರಲ್ಲಿ ಹಂಗೆ ಕಾಣ್ತಿರ್ಬೋದು. ಒಳ್ಳೆ ಸ್ಮೆಲ್ ಬೇರೆ, ಕೋಕೋನಟ್ ಆಯಿಲ್ ಹಾಕಿದಾರಲ್ಲ ಅದಕ್ಕೆ ತುಂಬ ಸ್ಮೆಲ್ ಬೇರೆ ಬರ್ತಾಯಿದೆ. ഓക്കെ, ಒಂಚೂರು ನೀರು ಬೇರೆ ನಾವು ಹಾಕಿಲ್ವಲ್ಲ. ഇത് ഞാൻ മീൻസ് തേങ്ങ ഇങ്ങനെ നമ്മൾ ചുട്ട് ഇങ്ങനെ ആക്കിയതുകൊണ്ട് ഭയങ്കര സ്മെല്ല്, നല്ല ടേസ്റ്റാണ്. നിങ്ങളെല്ലാവരും ഇത് വീട്ടിൽ ಟ್ರೈ ചെയ്യണം കേട്ടോ. ನೀವೆಲ್ಲ ಇದು ಮನೇಲೆ ಟ್ರೈ ಮಾಡಬೇಕು. ಓಕೆ, ಇದನ್ನು ಆಮೇಲೆ ಟ್ರೈ ಮಾಡಿಬಿಟ್ಟು ನನ್ನ ಫೀಡ್ಬ್ಯಾಕ್ ತಿಳಿಸ್ಬೇಕು. ಓಕೆ, ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು. ಯಾಕೆಂದರೆ ಬ್ಯಾಂಗ್ಳೂರಲ್ಲಿ ಡೆಂಗು ಫೀವರ್ ಎಲ್ಲ ಸ್ಟಾರ್ಟ್ ಆಗಿದೆ. ನೀವೆಲ್ಲರೂ ಕೇರ್ಫುಲ್ಲಾಗಿ ಇರಬೇಕು. ಯಾಕೆಂದರೆ ನೀವು ಮೊಸ್ಕಿಟೋ ಗೊತ್ತಲ್ಲ, ಎಲ್ಲ ನೀಟಾಗಿ ಮಡಗಿ ಮೊಸ್ಕಿಟೋ ಬರುವ ರೀತಿಲೆಲ್ಲ ಸೇಫ್ ಮಾಡ್ಕೋಬೇಕು. ಓಕೆ, ವೇಸ್ಟ್ ಎಲ್ಲ ಮೀನ್ಸ್ ಎಷ್ಟಿದೆ ಮೀನ್ಸ್ ವೇಸ್ಟ್ ನೀವು ಕರೆಕ್ಟಾಗಿ ಮೀನ್ಸ್ ಥ್ರೋ ಮಾಡಿ ರೋಡಲ್ಲಿ ಅಲ್ಲೆಲ್ಲ ಥ್ರೋ ಮಾಡಬಾರ್ದು. ಓಕೆ, ಆಮೇಲೆ ಏನು ಹೇಳಬೇಕು, ಇದು ನಾನು ನೈಟ್ ಮಾಡೋದಕ್ಕೋಸ್ಕರ ನಿಮಗೆ ಅಷ್ಟು ಜಾಸ್ತಿ ಕಾಣ್ತಾ ಇದ್ದೀವೋ ಗೊತ್ತಾಗ್ತಾ ಇಲ್ಲ. ಬಟ್ ತುಂಬ ಚೆನ್ನಾಗಿದೆ, ಸ್ಮೆಲ್ಲೆಲ್ಲ ಚೆನ್ನಾಗಿ ಬರ್ತಾಯಿದೆ. ಆದರೆ ಕಿಲ್ಲರ್ಗೆ ಕೋಕೋನಟ್ ಮೀನ್ಸ್ ಆಯಿಲ್ ಇಷ್ಟ ಅಲ್ವಲ್ಲ. ಅಂದರೆ ನಾವು ಏನು ಗೊತ್ತಾ, ಮೀನ್ಸ್ ಇದು ತೆಂಗಿನಕಾಯಿನಲ್ಲಿ ಕೊಕೊನಟ್ ಆಯಿಲಲ್ಲಿ ಮಾಡಿರೋದು ಯಾರು ಮೋಹನ್ಲಾಲು, ಅದಕ್ಕೆ ನಾನು ಅದು ಟ್ರೈ ಮಾಡಿರೋದು. ഓക്കെ, മോഹൻലാൽ ಮಾಡೋಷ್ಟು നമുക്ക് ಬರಲ್ಲ, ಆದರೆ ನಾನು ട്രൈ ಮಾಡಿದ್ವಿ. മോഹൻലാൽ ചെയ്യുന്ന പോലെ ഒന്നും വരില്ല. അങ്ങനെ എന്നാലും ഞാനിത് ഉണ്ടാക്കാൻ ശ്രമിച്ചിട്ടുണ്ട് കേട്ടോ.
ಆಮೇಲೆ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಬೇಡಿ. ഓക്കെ, ഫീഡ്ബാക്ക് തിരിച്ച്. ഓക്കെ, എൻ്റെ വീഡിയോ നിങ്ങൾക്ക് ഇഷ്ടമായാൽ ലൈക്ക് ചെയ്യുക, ഷെയർ, സബ്സ്ക്രൈബ് ചെയ്യാനും മറക്കല്ല കേട്ടോ. ഓക്കെ, ബൈ. റൈറ്റ് ഫുഡ്. ബൈ. ടേക്ക് കെയർ.